ರ್ಯಾಪಿಡೋ ಬೈಕ್ ರೈಡರ್ ದೌರ್ಜನ್ಯ, ಕಸ್ಟಮರ್ ಕೆನ್ನಿಗೆ ಬಾರಿಸಿ ಅಟ್ಟಹಾಸ. ರ್ಯಾಪಿಡೋ ಡ್ರೈವರ್ಸ್ಗೆ ಪ್ರಶ್ನೆ ಮಾಡಿದ್ದೇ ತಪ್ಪಾಯ್ತಾ? ಯಸ್, ರ್ಯಾಪಿಡೋ ಬೈಕ್ ರೈಡರ್ ದೌರ್ಜನ್ಯ, ಕಸ್ಟಮರ್ ಕೆನ್ನೆಗೆ ಬಾರಿಸಿ ಅಟ್ಟಹಾಸ. ರ್ಯಾಶ್ ಡ್ರೈವಿಂಗ್ ಪ್ರಶ್ನೆ ಮಾಡಿದ್ದೇ ತಪ್ಪಾಯ್ತಾ? ಸ್ಪೀಡ್ ಆಗಿ ಹೋಗಬೇಡ, ನಿಧಾನಕ್ಕೆ ಹೋಗಪ್ಪ ಅಂತ ಹೇಳಿದ್ದೇ ತಪ್ಪಾಯ್ತಾ? ಅಷ್ಟಕ್ಕೆ ಸಿಟ್ಟಿಗಿದ್ದಂತಹ ಯುವತಿ ಕೆನ್ನೆಗೆ ಬಾರಿಸಿದಂತಹ ಬೈಕ್ ರೈಡರ್ ಬಾರಿಸಿದ ತೀವ್ರತೆಗೆ ಕೆಳಗೆ ಬಿದ್ದಂತಹ ಕಸ್ಟಮರ್. ಸಖತ್ ವೈರಲ್ ಆಗಿರುವಂತಹ ವಿಡಿಯೋ, ಆಕ್ರೋಶ ಸ್ಫೋಟವಾಗಿದೆ. ಅಸಲಿಗೆ ಇವತ್ತಿನಿಂದ ಬೈಕ್ ಟ್ಯಾಕ್ಸಿ ಸೇವೆಗಳು ಬಂದಾಗಿವೆ. ಇಂತಹ ಹೊತ್ತಿನಲ್ಲೇ ಅಕ್ರಮವಾಗಿ ಓಡಿಸಿದ್ದು ಅಲ್ಲದೆ ದೌರ್ಜನ್ಯ ಬೇರೆ ಎಸಗಿದ್ದಾರೆ. ಪೊಲೀಸರೇ ಹಲ್ಲೆಕೋರ ರೈಡರ್ ವಿರುದ್ಧ ತಕ್ಷಣವೇ ಕ್ರಮ ಆಗ್ಲಿ ಅನ್ನೋದೇ ನಮ್ಮ ಕಳಕಳಿ. ಇನ್ನೇನ್ ವಿಚಾರ ಅಂತಂದ್ರೆ, ಇವತ್ತಿನಿಂದ ಬೈಕ್ ಟ್ಯಾಕ್ಸಿಗಳನ್ನ ಓಡಿಸುವ ಹಾಗೆ ಇಲ್ಲ, ಕೋರ್ಟ್ ಆದೇಶವನ್ನ ನೀಡಿದೆ. ಆದರೂ ಕೂಡ ಕೋರ್ಟಿನ ನಿಯಮವನ್ನ ಉಲ್ಲಂಘನೆ ಮಾಡಿ ಕಳ್ಳದಾರಿಯಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾ ಇದ್ದಾರೆ. ನೀವು ಬೈಕ್ ಟ್ಯಾಕ್ಸಿ ಓಡಿಸೋದೇ ತಪ್ಪು ಇವತ್ತಿನಿಂದ, ಅದರಲ್ಲೂ ಕಳ್ಳದಾರಿಯಲ್ಲಿ ಓಡಿಸಿದ್ದಾರೆ. ಆ ಡ್ರೈವರ್ ಏನ್ ಮಾಡಿದ್ದಾನೆ ಅಂತಂದ್ರೆ, ಆತನಿಗೆ ಹೆಣ್ಣು ಮಕ್ಕಳು ಅನ್ನುವಂತಹ ಕನಿಕರ ಇಲ್ಲ, ಹೆಣ್ಣು ಮಕ್ಕಳ ಜೊತೆ ಹೇಗಿರಬೇಕು ಅನ್ನುವಂತಹ ಸೌಜನ್ಯ ಇಲ್ಲ. ಹೆಣ್ಣು ಮಕ್ಕಳು ಅಂತಂದ್ರೆ ಕಾಲ್ ಕಸ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಪಾಪ ಡ್ರೈವರು. ಆತನ ಅಟ್ಟಹಾಸವನ್ನ ಇವಾಗ ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಆಕೆ ಏನ್ ಹೇಳಿದಾಳೆ ಅಂತಂದ್ರೆ, ನನಗೆ ಜೋರಾಗಿ ಗಾಳಿ ಆಗೋದಿಲ್ಲ, ಸ್ವಲ್ಪ ನಿಧಾನಕ್ಕೆ ಓಡಿಸಪ್ಪ, ಜೋರಾದ ಗಾಳಿ ಬಿಡಿದ್ರೆ ನನಗೆ ಆಗೋದಿಲ್ಲ ಅಂತ ಹೇಳಿ ಕೇಳ್ಕೊಂಡಿದ್ದಾಳೆ. ಯಾರ ಹತ್ರ? ಆ ಬೈಕ್ ಡ್ರೈವರ್ನ ಹತ್ರ. ಡ್ರೈವರ್ ಬೇಡ, ರೈಡರ್ ಅನ್ಕೊಳ್ಳೋಣ, ಅವನ ಹತ್ರ ಕೇಳ್ಕೊಂಡಿದ್ದಾಳೆ. ಸುಮ್ಮನೆ ಇರಬೇಕು ಆತ, ಇಲ್ಲ ಕಸ್ಟಮರ್ ಹೇಳ್ದಾಗೆ ನಿಧಾನವಾಗಿ ಓಡಿಸ್ಬೇಕು, ಇಲ್ವಾ ಅವನಿಗೆ ಇಷ್ಟ ಆಗಿಲ್ವಾ ಗಾಡಿ ಸೈಡ್ಗೆ ಹಾಕಬೇಕು. ಅದು ಬಿಟ್ಟು ಹೆಣ್ಣು ಮಗುವಿನ ಕೆನ್ನೆಗೆ ಬಾರಿಸುವಂತಹ ಯತ್ನವನ್ನ ಮಾಡಿದ್ದೆ ಆತನ ಬಿಗ್ ಮಿಸ್ಟೇಕ್. ಅದು ಹೆಣ್ಣು ಮಕ್ಕಳು ಅಂತಂದ್ರೆ ಸೈಲೆಂಟ್ ಆಗಿರ್ತಾರೆ, ಬಿಟ್ಟಿ ಬಿದ್ದಿದ್ದಾರೆ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ. ನಿಮ್ಮ ಗಾಡಿಯನ್ನ ಹತ್ತಿದ್ದಾರೆ ಅಂತಂದ್ರೆ ದುಡ್ಡು ಕೊಡ್ತಾರಲ್ವಾ, ದುಡ್ಡು ಕೊಟ್ಟೆ ಹತ್ತೋದಲ್ವಾ, ಹೋಗಿ ಇಳಿದ್ಮೇಲೆ ದುಡ್ಡು ಕೊಡ್ತಾರಲ್ವಾ, ಸೌಜನ್ಯ ಬೇಕು ಸ್ವಲ್ಪ. ಯಾವ ರೀತಿಯಾಗಿ ಹೊಡಿತಾನ್ರಿ ಆತ, ಹೊಟ್ಟೆಗೆ ಅನ್ನ ತಿನ್ನಲ್ಲ ಆಯ್ತಾ. ಹೊಡೆದಿರುವಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಅಕ್ರಮವಾಗಿ ಓಡಿಸುವುದೇ ತಪ್ಪು ಅಂಥದ್ರಲ್ಲಿ ಈ ಒಂದು ರ್ಯಾಪಿಡೋ ಬೈಕ್ ಡ್ರೈವರ್ನ ಜಂಬ ದೌರ್ಜನ್ಯವನ್ನು ಇವಾಗ ನೋಡ್ತಾ ಇದ್ದೀರಾ ನೀವು. ತೀವ್ರವಾಗಿ ಆ ಒಂದು ಹುಡುಗಿಯ ಕೆನ್ನೆಗೆ ಬಾರಿಸಿದ್ದಾನೆ ಕ್ರೂರಿ. ಪೊಲೀಸರೇ ಹಲ್ಲೆಕೋರನ ಡ್ರೈವರ್ ಏನಿದ್ದಾನಲ್ಲ ಅವನ ವಿರುದ್ಧವಾಗಿ ತಕ್ಷಣವೇ ಕ್ರಮ ಕೈಗೊಳ್ಳಿ. ಮಾಡಿದ್ದು ಪಾಪ ಸುಮ್ಮನೆ ಬಿಡಲ್ಲ ರೀ. ಈತ ಈಗ ಒಂದು ಬಿಗ್ ಅಪ್ಡೇಟ್ ನ್ಯೂಸ್ ಬರ್ತಾ ಇದೆ. ಈಗ ಏನ್ ಕೆನ್ನೆಗೆ ಬಾರಿಸಿದ್ದಾನಲ್ಲ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಸೌಜನ್ಯತೆಯಿಂದ ನಡ್ಕೊಂಡಿದ್ರೆ ನಿನಗೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಅವಶ್ಯಕತೆ ಅನಿವಾರ್ಯತೆ ಇರಲಿಲ್ಲ. ಈಗ ಪೊಲೀಸ್ ಸ್ಟೇಷನ್ ನಲ್ಲಿ 1, 2, 3, 4 ಅಂತ ಕಂಬಿಯನ್ನ ಎಣಿಸ್ತಾ ಇರುವಂತದ್ದು. ಅಂದ್ರೆ ರ್ಯಾಪಿಡೋ ಬೈಕ್ ನ ಓಡಿಸೋದೇ ತಪ್ಪು ಇವತ್ತಿನ ದಿನದಲ್ಲಿ. ಕಳ್ಳದಾರಿಯಿಂದ ಓಡಿಸಿ ಈಗ ಮತ್ತೆ ಜೈಲ್ ಸೇರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.